ನಮಸ್ಕಾರ. ಉತ್ತರ ಮತ್ತು ದಕ್ಷಿಣ ಆಗಸಗಳು ಒಗ್ಗೂಡಿದಾಗ ನಾವಿರೋ ಜಾಗದಿಂದ ഇരുಳಿನಲ್ಲಿ ನಾವು ಆಗಸವನ್ನು ತಲೆ ಎತ್ತಿ ನೋಡಿದಾಗ ಹೊರಗಿನ ಅಂತರಿಕ್ಷ ನೋಟ ಸಿಗ್ತದೆ ನಮಗೆ. ಎಣಿಕೆಗೆ ತಕ್ಕದ ತಾರೆ, ಗ್ಯಾಲಕ್ಸಿ, ನೀಹಾರಿಕೆಗಳು ನಮಗೆ ಕಾಣ್ತವೆ. ನಮ್ಮ ಜಾಗದಿಂದ ನಮಗೆ ಅಂತರಿಕ್ಷ ಕಾಣುವಂತೆ ಎಲ್ಲರಿಗೂ ಕಾಣ್ತದೆ ಅನ್ನುವ ಸಾಮಾನ್ಯ ನಂಬಿಕೆ ನಮಗೆ ಬರ್ತದೆ. ಆದರೆ ಇದು ನಿಜ ಅಲ್ಲ. ಭೂಮಿ ಮೇಲೆ ನಾವಿರುವ ಜಾಗವನ್ನು ಅನುಸರಿಸಿ ನಮಗೆ ಅಂತರಿಕ್ಷ ಕಾಣುತ್ತೆ. ಭೂಮಿ ಗೋಳಾಕಾರದಲ್ಲಿರೋದು, ಅದರ ತಿರುಗುವ ಲಕ್ಷಣ ಮತ್ತು ಅದರ ಅಕ್ಷ 23 ಡಿಗ್ರಿಯಷ್ಟು ವಾಲಿರುವ ಕಾರಣದಿಂದ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧಗಳಿಂದ ಕಾಣುವ ಆಕಾಶ ಸಾಕಷ್ಟು ಬೇರೆಯದೇ ಆಗಿರ್ತದೆ. ತಾರಾಮಂಡಲಗಳ ವಿತರಣೆ, ವಿನ್ಯಾಸ, ಧ್ರುವ ಬಿಂದುಗಳ ಸ್ಥಾನ ಮತ್ತು ಲಕ್ಷಣ, ಹಾಲುಹಾದಿ ಅಂದರೆ ಮಿಲ್ಕಿವೇ ಬ್ರಹ್ಮಾಂಡದ ನೋಟ, ಇತರ ಬ್ರಹ್ಮಾಂಡ ಮತ್ತು ಉಪಬ್ರಹ್ಮಾಂಡಗಳ ನೋಟದಲ್ಲಿ ಹಲವು ವ್ಯತ್ಯಾಸಗಳು ಉತ್ತರ ಮತ್ತು ದಕ್ಷಿಣ ಗೋಳಾರ್ಧಗಳಲ್ಲಿ ಕಾಣಿಸ್ಕೊಳ್ತವೆ. ಭೂಮಿ ತನ್ನ ಅಕ್ಷದ ಸುತ್ತ ತಿರುಗಬೇಕಾದ್ರೆ ಮತ್ತೆ ಹಾಗೆಯೇ ಸೂರ್ಯನ ಸುತ್ತ ಪರಿಭ್ರಮಿಸಬೇಕಾದ್ರೆ ವೀಕ್ಷಕನ ಸ್ಥಾನ ಅಂದರೆ ಅಕ್ಷಾಂಶ ಆಧರಿಸಿ ಆಕಾಶದ ನೋಟ ಬದಲಾಗುತ್ತೆ. ಈ ಕಾರಣದಿಂದ ಕೆಲವು ತಾರಾಮಂಡಲಗಳು ಕೇವಲ ಉತ್ತರ ಗೋಳಾರ್ಧದಿಂದ ಮಾತ್ರ ಗೋಚರಿಸಿದರೆ ಇನ್ನು ಕೆಲವು ತಾರಾಮಂಡಲಗಳು ಕೇವಲ ದಕ್ಷಿಣ ಗೋಳಾರ್ಧದಿಂದ ಮಾತ್ರ ಕಾಣ್ತವೆ. ಉತ್ತರ ಆಗಸದ ಮುಖ್ಯ ಲಕ್ಷಣಗಳನ್ನ ನಾವು ಗುರುತಿಸಬಹುದು. ಉತ್ತರ ಗೋಳಾರ್ಧದಲ್ಲಿ ಧ್ರುವ ನಕ್ಷತ್ರ ಅಂದರೆ ಪೊಲಾರಿಸು ಸ್ಪಷ್ಟವಾಗಿ ಕಾಣುತ್ತೆ. ಇದು ಉತ್ತರ ಆಕಾಶದ ಧ್ರುವ ಬಿಂದುವಿಗೆ ಸಮೀಪದಲ್ಲಿದ್ದು ದಿಕ್ಕು ನಿರ್ಣಯಕ್ಕೆ ಐತಿಹಾಸಿಕವಾಗಿ ಮಹತ್ವದ್ದಾಗೈತೆ. ಆಗಸದ ತಾರೆಗಳು ಧ್ರುವ ತಾರೆ ಅಂದರೆ ಪೊಲಾರಿಸ್ ಸುತ್ತ ವೃತ್ತಾಕಾರವಾಗಿ ತಿರುಗುವಂತೆ ಕಾಣಿಸ್ತವೆ. ಧ್ರುವ ತಾರೆ ಸ್ಥಾನವನ್ನು ಬದಲಿಸದೆ ಒಂದೇ ಸ್ಥಾನದಲ್ಲಿ ಒಂದೇ ಜಾಗದಲ್ಲಿ ಉಳ್ಕೊಂಡಿರುತ್ತೆ. ದಕ್ಷಿಣ ಗೋಳಾರ್ಧದ ಆಗಸದಲ್ಲಿ ಧ್ರುವ ತಾರೆ ರೀತಿಯಲ್ಲಿ ಸ್ಥಿರವಾದಂಥ ಒಂದೇ ತಾರೆ ಇಲ್ಲ. ಆದ್ದರಿಂದ ದಕ್ಷಿಣ ದಿಕ್ಕನ್ನು ಗುರುತಿಸೋದಕ್ಕೆ ಅಂದರೆ ಸದರನ್ ಧ್ರುವ, ಉತ್ತರದ ದಕ್ಷಿಣದ ಧ್ರುವವನ್ನು ಗುರುತಿಸೋದಕ್ಕೆ ಸದರನ್ ಕ್ರಾಸ್ ಅಥವಾ ಕ್ರಕ್ಸ್ ತಾರಾಮಂಡಲವನ್ನು ಬಳಸಲಾಗ್ತದೆ. ಉತ್ತರ ಆಗಸದಲ್ಲಿ ತಾರೆಗಳು ಧ್ರುವ ತಾರೆಯ ಸುತ್ತ ಅಪ್ರದಕ್ಷಿಣೆಯ ಆಕಾರದಲ್ಲಿ ಅಂದರೆ ಕೌಂಟರ್ ಕ್ಲಾಕ್ ವೈಸ್ ಸುತ್ತುವಂತೆ ಕಂಡ್ರೆ, ದಕ್ಷಿಣ ಆಗಸದಲ್ಲವು ದಕ್ಷಿಣ ಧ್ರುವದ ಬಿಂದುವಿನ ಸುತ್ತ ಪ್ರದಕ್ಷಿಣೆಯ ದಿಕ್ಕಿನಲ್ಲಿ ಸುತ್ತುವಂತೆ ಕಾಣ್ತವೆ. ಭೂಮಿಯ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿರುವವರು ಒಂದೇ ಚಂದ್ರನ ಕಂಡರೂ ಕೂಡ ಅದು ಕಾಣುವ ರೀತಿ ಬೇರೆ ಬೇರೆಯದೇ ಆಗಿರುತ್ತೆ. ಉತ್ತರಾರ್ಧದಲ್ಲಿ ನಮಗೆ ಕಾಣುವ ಚಂದ್ರನ ಮುಖ ದಕ್ಷಿಣಾರ್ಧದ ಜನರಿಗೆ ತಲೆಕೆಳಗಾಗಿ ಕಾಣುತ್ತೆ. ಚಂದ್ರನ ಕಲೆಗಳು ಮತ್ತು ಅದರ ಹಂತಗಳು ಅಂದರೆ ಫೇಸಸ್ ಕೂಡ ವಿರುದ್ಧ ದಿಕ್ಕಿನಿಂದ ಆರಂಭವಾಗುವಂತೆ ಅವರಿಗೆ ಭಾಸವಾಗ್ತವೆ. ಉತ್ತರ ಮತ್ತು ದಕ್ಷಿಣ ಆಗಸದ ಎರಡರಲ್ಲಿಯೂ ಕೂಡ ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ರಾಶಿಗಳು ಕಾಣ್ತವೆ. ಆದರೆ ಅವುಗಳ ಆಕಾಶದಲ್ಲಿ ಅವು ಕಾಣತಕ್ಕಂಥ ಎತ್ತರ ಮತ್ತು ಕಾಲಮಾನ ಬೇರೆ ಬೇರೆಯದೇ ಆಗಿರುತ್ತೆ. ಉತ್ತರ ಆಗಸದಲ್ಲಿ ಉರ್ಸಾ ಮೇಜರ್ ಅಂದರೆ ಸಪ್ತರ್ಷಿ ಮಂಡಲ, ಬಿಗ್ ಡಿಪ್ಪರು, ಉರ್ಸಾ ಮೈನರು, ಕ್ಯಾಸಿಯೋಪಿ ಅಂದರೆ ಅಗಸ್ತ್ಯ, ಮತ್ತು ಓರಿಯಾನು ಮತ್ತು ಲೈರಾ ತಾರಾಮಂಡಲಗಳು ಎದ್ದು ಕಾಣ್ತವೆ. ದಕ್ಷಿಣ ಆಗಸದಲ್ಲಿ ಸದರನ್ ಕ್ರಾಕ್ಸ್ ಅಂದರೆ ಕ್ರಕ್ಸು, ಸೆಂಟಾರಸ್ಸು, ಕಾರಿನ, ವೇಲ ಮತ್ತು ಸ್ಕಾರ್ಪಿಯನ್ ತಾರಾಗಣಗಳು ಎದ್ದು ಕಾಣ್ತವೆ. ನಾವಿರುವ ಹಾಲುಹಾದಿ ಬ್ರಹ್ಮಾಂಡ ಉತ್ತರ ಆಗಸದಲ್ಲಿ ತುಸು ಮಂದವಾಗಿ ಮತ್ತು ಆಂಶಿಕವಾಗಿ ಕಾಣಿಸ್ತದೆ. ಆದರೆ ಇದು ದಕ್ಷಿಣ ಆಗಸದಲ್ಲಿ ಇತರಿಗೆ ಬಹಳ ಪ್ರಕಾಶಮಾನವಾಗಿ ಎದ್ದು ಕಾಣ್ತದೆ ಮತ್ತು ಅದರ ದಟ್ಟ ಭಾಗಗಳು ಹೆಚ್ಚು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಹಾಲಿನ ಪಟ್ಟಿಯಂತೆ ಬಹಳ ವಿಶಾಲವಾಗಿ ಹರಡಿಕೊಂಡಿರುವಂತೆ ಕಾಣ್ತವೆ. ಸಾಗರಯಾನದ ಮೂಲಕ ಭೂಮಿಯನ್ನು ಸುತ್ತೋದಕ್ಕೆ ಹೊರಟಂಥ ಮೆಗೆಲಾನು ಮೊದಲು ದಾಖಲಿಸಿದಂಥ ಮ್ಯಾಜೆಲಾನಿಕ್ ಮೋಡಗಳು ಉತ್ತರ ಆಗಸದಲ್ಲಿ ಕಾಣೋದಿಲ್ಲ, ಅಂದರೆ ಉತ್ತರ ಗೋಳಾರ್ಧದಲ್ಲಿ ಕಾಣೋದಿಲ್ಲ. ಇವು ದಕ್ಷಿಣ ಗೋಳಾರ್ಧದ ಆಗಸದಲ್ಲಿ ಲಾರ್ಜ್ ಮೆಜೆಲಾನಿಕ್ ಕ್ಲೌಡು ಮತ್ತು ಸ್ಮಾಲ್ ಮೆಜೆಲಾನಿಕ್ ಕ್ಲೌಡು ಅಂದರೆ ದೊಡ್ಡ ಮೆಜೆಲಾನಿಕ್ ಕ್ಲೌಡು ಮತ್ತು ಸಣ್ಣ ಮೆಜೆಲಾನಿಕ್ ಕ್ಲೌಡ್ ಹೆಸರಿನಲ್ಲಿ ಎರಡು ವಲಯಗಳಲ್ಲಿ ಸ್ಪಷ್ಟವಾಗಿ ಕಾಣ್ತವೆ. ಇವು ನಮ್ಮ ಬ್ರಹ್ಮಾಂಡಕ್ಕೆ ಅಂದರೆ ಹಾಲುಹಾದಿ ಬ್ರಹ್ಮಾಂಡಕ್ಕೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಉಪಬ್ರಹ್ಮಾಂಡಗಳು. ಜಗತ್ತಿನ ಪ್ರಸಿದ್ಧ ನಾಗರಿಕತೆಗಳು ಗ್ರೀಕು, ಬ್ಯಾಬಿಲೋನಿಯನು, ಚೀನಿ, ಭಾರತೀಯ, ಅರಬ್ ಮುಂತಾದವು ಉತ್ತರ ಆಕಾಶವನ್ನು ಮಾತ್ರ ಕಾಣ್ತಾ ಇದ್ವು. ದಕ್ಷಿಣ ಆಗಸದ ನೋಟ ಅವರಿಗೆ ಬಹುಪಾಲು ದಕ್ಕಿರಲಿಲ್ಲ. ಹೀಗಾಗಿ ದೀರ್ಘಕಾಲದವರೆಗೆ ಮಾನವ ಕುಲಕ್ಕೆ ಒಂದು ಸಂಪೂರ್ಣವಾದಂಥ ಆಕಾಶದ ನಕ್ಷೆ ಇರಲಿಲ್ಲ. ಅದು ಎರಡು ಭಾಗಗಳಾಗಿ ಒಡೆದೋಗಿತ್ತು. ಆದರೆ ಕೆಲವು ಪ್ರದೇಶಗಳಿಂದ ಉತ್ತರ ಮತ್ತು ದಕ್ಷಿಣ ಎರಡೂ ಆಗಸಗಳನ್ನು ನೋಡೋದು ಸಾಧ್ಯ ಇತ್ತು. ಅಲೆಕ್ಸಾಂಡ್ರಿಯಾದಂಥ ನಗರಗಳು ಉತ್ತರ ಮತ್ತು ದಕ್ಷಿಣದ ನಡುವೆ ಇದ್ದಿದ್ದರಿಂದ ಅಲ್ಲಿನವರಿಗೆ ಎರಡೂ ಭಾಗದ ಕೆಲವು ತಾರೆಗಳು ಕಾಣಿಸ್ತಾ ಇದ್ವು. ಸಾಮಾನ್ಯ ಶಕೆ ಪೂರ್ವ 2ನೇ ಶತಮಾನದಲ್ಲಿದ್ದಂಥ ಹಿಪಾರ್ಕಸ್ಸು ಈತನನ್ನು ಖಗೋಳ ವಿಜ್ಞಾನದ ಪಿತಾಮಹ ಅಂತ ಕರೆಯಲಾಗ್ತದೆ. ಈತ ಮೊದಲ ಬಾರಿಗೆ ಸುಮಾರು 850 ತಾರೆಗಳ ಪಟ್ಟಿಯನ್ನು ಅಂದರೆ ಸ್ಟಾರ್ ಕೆಟಲಾಗ್ನ ಸಿದ್ಧಪಡಿಸಿದಾಗ ಉತ್ತರ ಆಗಸದ ತಾರೆಗಳ ಜೊತೆಗೆ ದಕ್ಷಿಣ ಗೋಳಾರ್ಧದಲ್ಲಿ ಕಾಣುವ ಆಗಸದಲ್ಲಿ ಕಾಣ್ತಕ್ಕಂಥ ತಾರೆಗಳು ಕೂಡ ದಾಖಲಾಗಿದ್ದು. ಸಾಮಾನ್ಯ ಶಕೆ 2ನೇ ಶತಮಾನದಲ್ಲಿದ್ದಂಥ ಕ್ಲಾಡಿಯಸ್ ಟಾಲಮಿ ತನ್ನ ಪ್ರಸಿದ್ಧವಾದಂಥ ಗ್ರಂಥ ಆಲ್ಮಾಗೆಸ್ಟ್ನಲ್ಲಿ
1222 ತಾರೆಗಳನ್ನ ಪಟ್ಟಿ ಮಾಡ್ತಾನೆ. ಅದರಲ್ಲಿ ಆತ ಉತ್ತರ ಆಕಾಶದ ತಾರಾಮಂಡಲಗಳನ್ನ ಕ್ರಮಬದ್ಧವಾಗಿ ವರ್ಗೀಕರಿಸ್ತಾನೆ. ಹಾಗೇನೆ ದಕ್ಷಿಣ ಆಕಾಶದ ಅಂಚಿನ ಭಾಗದ ಅಂದರೆ ನಿಯರ್ ಹಾರೈಸನ್ ಕೆಲವು ತಾರೆಗಳನ್ನ ಉಲ್ಲೇಖಿಸ್ತಾನೆ. ಟಾಲಮಿಗೆ ದಕ್ಷಿಣ ಧ್ರುವದ ಸಮೀಪದ ಆಕಾಶ ಕಾಣೋದಿಲ್ಲ, ಆದರೂ ಕೂಡ ಆತ ಆಕಾಶವನ್ನು ಗಣಿತೀಯ ಖಗೋಳ ಸೆಲೆಸ್ಟಿಯಲ್ ಸ್ಪೇರ್ ಅಂತ ಕಲ್ಪಿಸಿಕೊಂಡಿರ್ತಾನೆ. ಉತ್ತರ ದಕ್ಷಿಣವನ್ನು ಒಂದು ಸೈದ್ಧಾಂತಿಕ ವ್ಯವಸ್ಥೆಯಲ್ಲಿ ಸೇರಿಸಿ ಕಂಡಂತ ಮೊದಲ ವ್ಯಕ್ತಿ ಆತ. 10ನೇ ಶತಮಾನದಲ್ಲಿ ಇದ್ದ ಅಬ್ದ್ ಅಲ್ ರಹಮಾನ್ ಅಲ್ ಸೂಫಿ ಟಾಲೆಮಿ ಮಾಡಿದಂಥ ತಾರಗಳ ಅಂದರೆ ನಕ್ಷತ್ರಗಳ ಪಟ್ಟಿಯನ್ನು ಪರಿಶೀಲನೆ ಮಾಡಿ ತಾರೆಗಳ ಉಜ್ವಲತೆಯನ್ನು ಹೆಚ್ಚು ನಿಖರವಾಗಿ ದಾಖಲಿಸ್ತಾನೆ. ದಕ್ಷಿಣ ಆಕಾಶದ ಕೆಲವು ತಾರೆಗಳನ್ನು ಪ್ರಯಾಣಿಕರ ವರದಿಗಳ ಆಧಾರದಲ್ಲಿ ಪರೋಕ್ಷವಾಗಿ ಸೇರಿಸಿ ಅರಬ್ ನಾವಿಕರ ಸಂಚಾರಕ್ಕೆ ಮತ್ತು ವ್ಯಾಪಾರ ಜಗತ್ತಿಗೆ ಹೆಚ್ಚು ಉಪಯುಕ್ತ ಆಗುವಂತೆ ಈತ ಮಾಡ್ತಾನೆ. ಯುರೋಪ್ನಲ್ಲಿ 15 ಮತ್ತು 16ನೇ ಶತಮಾನಗಳಲ್ಲಿ ವೈಜ್ಞಾನಿಕ ಮತ್ತು ಮಹಾಸಾಗರ ಯಾನ ವ್ಯಾವಹಾರಿಕ ಯುಗದ ಕ್ರಾಂತಿ ಪ್ರಾರಂಭ ಆಗುತ್ತೆ. 16ನೇ ಶತಮಾನದ ಮೊದಲ ಅರ್ಧದಲ್ಲಿದ್ದಂಥ ಅಮೆರಿಕೋ ವೆಸ್ಪುಚಿ ದಕ್ಷಿಣ ಗೋಳಾರ್ಧಕ್ಕೆ ಪ್ರಯಾಣ ಮಾಡಿದಂತಹ ಮೊದಲಿಗ. ಆತ ಸದರನ್ ಕ್ರಾಸ್ ಅಂದರೆ ಕ್ರಕ್ಸ್ ತಾರಾಮಂಡಲವನ್ನು ಗಮನಿಸ್ತಾನೆ. ಫರ್ಡಿನಾಂಡ್ ಮೆಜೆಲಾನು ದಕ್ಷಿಣದ ಆಗಸದಲ್ಲಿ ಕಂಡುಬರುವ 2 ಮೋಡಗಳನ್ನು ಗುರುತಿಸ್ತಾನೆ. ಇವುಗಳನ್ನು ಇಂದು ನಾವು ಮೆಗಾನೈಟ್ ಅಂತ ಕರಿತೀವಿ. ಇದೇ ಕಾಲದಲ್ಲಿದ್ದಂತಹ ಆಂಡ್ರಿಯಾ ಕೊರ್ಸಾಲೆ ದಕ್ಷಿಣ ಆಗಸದ ತಾರೆಗಳನ್ನು ರೇಖಾಚಿತ್ರಗಳಲ್ಲಿ ದಾಖಲೆ ಮಾಡ್ತಾನೆ. 16ನೇ ಶತಮಾನದ ಕೊನೆಯ ದೇಶಗಳಲ್ಲಿ ಪೀಟರ್ ಕೈಸರು ಮತ್ತು ಫ್ರೆಡರಿಕ್ ಕೌಟನ್ನು ದಕ್ಷಿಣ ಆಕಾಶದ ಹೊಸ ತಾರಾಮಂಡಲಗಳನ್ನ ವ್ಯವಸ್ಥಿಸುವಾಗಿ ದಾಖಲಿಸ್ತಾರೆ. ಇದು ಮೊದಲ ಸಂಪೂರ್ಣ ದಕ್ಷಿಣ ಆಕಾಶದ ನಕ್ಷೆಗಳಿಗೆ ಆಧಾರ ಆಗುತ್ತೆ. ಪೀಟರ್ ಡಿಕ್ಸ್ಟೋರ್ನು ಕೀಸರು ಮತ್ತು ಫ್ರೆಡ್ರಿಕ್ ಡಿ ಹೌಟ್ಮನ್ ಅನ್ನುವ ಇಬ್ಬರು ಡಚ್ ನಾವಿಕರು 1590ರ ದಶಕದಲ್ಲಿ ದಕ್ಷಿಣ ಆಗಸದ 135 ತಾರೆಗಳನ್ನ ವೀಕ್ಷಣೆ ಮಾಡಿ 12 ಹೊಸ ತಾರಾ ಪುಂಜಗಳನ್ನು ಅಂದರೆ ಕಾನ್ಸ್ಟಲೇಷನ್ಸ್ನ ದಾಖಲೆ ಮಾಡಿ ನಕಾಚಿನಲ್ಲಿ ತೋರಿಸ್ತಾರೆ. 1603ರಲ್ಲಿ ಯೋಹಾನ್ ಬೈಯರು ತನ್ನ ಉರೋನೋಮೆಟ್ರಿಕ್ಸ್ ಎನ್ನುವ ಕೃತಿನಲ್ಲಿ ಅಥವಾ ನಕಾಚಿನಲ್ಲಿ ಉತ್ತರ ಮತ್ತು ದಕ್ಷಿಣ ಆಕಾಶದ ತಾರೆಗಳನ್ನ ಒಂದೇ ವಿಶ್ವ ನಕ್ಷೆನಲ್ಲಿ ಅಂದರೆ ಒಂದೇ ಅಂತರಿಕ್ಷದ ನೌಕಿನಲ್ಲಿ ಸಂಯೋಜಿಸಿ ಮೊದಲ ಸಂಪೂರ್ಣ ತಾರಾ ಅಟ್ಲಾಸ್ನ ತಾರಾ ನಕಾಶೆಯನ್ನು ಪ್ರಕಟಣೆ ಮಾಡ್ತಾನೆ. ಗ್ರೀಕ್ ಅಕ್ಷರಗಳ ಮೂಲಕ ತಾರಾ ನಾಮಕರಣವನ್ನು ಅಂದರೆ ಬೇರೆ ಡೆಸಿಗ್ನೇಷನ್ ಆತ ಪರಿಚಯ ಮಾಡ್ತಾನೆ. ಉದಾಹರಣೆಗೆ ಆತ ಆಲ್ಫಾ ಸೆಂಟಾರಿ, ಬೀಟಾ ಮುಂತಾದಂಥ ಹೆಸರುಗಳು ಅವಗೆ ಕೊಡ್ತಾನೆ. ದಕ್ಷಿಣ ಆಫ್ರಿಕಾದ ಕೇಪ್ಟೌನ್ನಲ್ಲಿ ಇದ್ದಂಥ ನಿಕೋಲಸ್ ಲೂಯಿಸ್ ಡಿ ಲಕ್ವೆಲ್ಲು 1750ರಲ್ಲಿ 10,000ಕ್ಕೂ ಹೆಚ್ಚು ದಕ್ಷಿಣ ಆಗಸ ತಾರೆಗಳನ್ನು ನೋಡಿ ಪಟ್ಟಿ ಮಾಡ್ತಾನೆ. ಮತ್ತು ದಕ್ಷಿಣದ ಆಗಸದಲ್ಲಿ 14 ಹೊಸ ತಾರಾಪುಂಜಗಳನ್ನು ಕೂಡ ಆತ ಗುರುತಿಸಿ ನಕಾಶೆಗೆ ಸೇರಿಸ್ತಾನೆ. ಹೀಗೆ ಇತಿಹಾಸದಲ್ಲಿ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದ ಭೂಮಿಯ ಮೇಲಿದ್ದಂಥ ಜನ ತಮಗೆ ಕಾಣ್ತಕ್ಕಂಥ ಆಕಾಶಗಳು ಮಾತ್ರ ಕಂಡಿದ್ರು. ಅವರು ತಮಗೆ ಕಂಡಂಥ ತಾರೆಗಳನ್ನು, ತಾರಾಪುಂಜಗಳನ್ನು, ತಾರಾಗುಚ್ಚುಗಳನ್ನು ಮತ್ತು ಆಕಾಶಗಳನ್ನ ಗುರುತಿಸಿ ಅವನ್ನ ವಿವರಿಸಿದ್ರು. ಅವುಗಳ ಚಲನವಲನಗಳನ್ನು ಗಮನಿಸಿದರು. 16-17ನೇ ಶತಮಾನದಲ್ಲಿ ಪ್ರಾರಂಭವಾದಂಥ ಸಾಗರಯಾನ, ಯುರೋಪ್ನ ಸಾಹಸಿ ನಾವಿಕರಿಂದ ಪ್ರಾರಂಭವಾದಂಥ ನಾವಿಕಯಾನ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಕಾಣುವ ಇಡೀ ಅಂತರಿಕ್ಷವನ್ನು ಒಟ್ಟಾಗಿ ನೋಡಿ ನಕಾಶೆಯಲ್ಲಿ ಗುರುತಿಸಿ ವಿವರಿಸೋದಕ್ಕೆ ಮತ್ತು ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ನೆರವಾಯಿತು. ಖಗೋಳ ವೀಕ್ಷಣೆ, ಸಾಗರ ಪರ್ಯಟನೆ ಮತ್ತು ವೈಜ್ಞಾನಿಕ ಚಿಂತನೆಗಳು ಹೊರ ಅಂತರಿಕ್ಷವನ್ನು ಸಮಗ್ರವಾಗಿ ನೋಡುವಂತೆ ಮಾಡಿದವು. ಹೀಗೆ 16ನೇ ಶತಮಾನದ ನಂತರ ನೌಕಾಯಾನ, ವೈಜ್ಞಾನಿಕ ಕ್ರಾಂತಿ ಹಿಂದಿದ್ದ ಎಲ್ಲ ತಿಳುವಳಿಕೆಗಳನ್ನು ಹೇಗೆ ಮೀರಿಸಿ ಹೊಸ ತಿಳುವಳಿಕೆಗಳನ್ನು ತಂದು ಮನುಷ್ಯ ಭೂಮಿಯನ್ನು ಮತ್ತು ಅಂತರಿಕ್ಷವನ್ನು ಹೆಚ್ಚು ಅರ್ಥಬದ್ಧವಾಗಿ ಅರಿತುಕೊಳ್ಳುವಂತೆ ಮಾಡಿದವು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.